ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗತಿವ ಸೈಕಿದಂತೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಒಂದು ಈ ವಿಡಿಯೋದಲ್ಲಿ ನವರಾತ್ರಿಯ 3ನೇ ದಿನ ಚಂದ್ರಗಂಟೆ ಅಮ್ಮನವರ ಬಗ್ಗೆ ಒಂದು ತಿಳಿಸ್ಕೊಡ್ತಾ ಇದ್ದೇನೆ. ಇವರು ನವದುರ್ಗಿಯವರಲ್ಲಿ 3ನೇಯವರು ಆಗಿರುತ್ತಾರೆ. ಈ ಚಂದ್ರಗಂಟ ಅಮ್ಮನವರಿಗೆ ರಣಚಂಡಿ ಹಾಗೆ ಚಂದ್ರಿಕಾ ಅಂತ ಸಹ ಕರೆಯುತ್ತಾರೆ. ಇವರಿಗೆ 10 ಕೈಗಳು, 10 ಕೈಗಳಲ್ಲಿ ಸಹ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಅಂದರೆ ಕಮಲ, ಬಿಲ್ಲು, ಬಾಣ, ಖಡ್ಗ, ಕಮಂಡಲ, ಮತ್ತು ತ್ರಿಶೂಲ, ಗದೆ, ಶಂಕು, ಚಕ್ರ ಮತ್ತು ಇತರ ಒಂದು ಆಯುಧಗಳನ್ನು ಹಾಗೆ ಕವಚಾಭರಣ ಸಹ ಹಿಡಿದು ಇರ್ತಾರೆ ಕೈಯಲ್ಲಿ. ಈ ಅಮ್ಮನವರ ಹಣೆ ಮೇಲೆ ಅರ್ಧ ಚಂದ್ರಾಕೃತಿವಿರ್ತದೆ, ಆದ್ದರಿಂದ ಇವರಿಗೆ ಚಂದ್ರಘಂಟ ಅಂತ ಕರೆಯುತ್ತಾರೆ. ಈ ಮತ್ತೆ ನಾನು ನಿಮಗೆ ಇವರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದಾದರೆ, ತುಂಬಾ ಶಕ್ತಿಯುತವಾದ ಒಂದು ದೇವತೆ. ಅಂದರೆ ನಮಗೆ ಒಂದು ಯಶಸ್ಸು ಮತ್ತು ಆತ್ಮಸ್ಥೈರ್ಯ, ಯಾರು ಚುಚ್ಚು ಮಾತುಗಳನ್ನು ಆಡುತ್ತಾರೆ ಅಲ್ವಾ, ಅವರಿಗೆ ಒಂದು ನಿಗ್ರಹಿಸುವ ಶಕ್ತಿ ಸಹ ಈ ಅಮ್ಮನವರಿಂದ ನಮಗೆ ಪ್ರಧಾನವಾಗ್ತದೆ ಅಂತ ಸಹ ನಂಬಿಕೆ. ಸೊ ಆದ್ದರಿಂದ ಈ ಅಮ್ಮನವರ ಪೂಜೆಯನ್ನು ನಾವು ಮಾಡಬೇಕು. ಈ ಅಮ್ಮನವರು ಶುಕ್ರ ಗ್ರಹದ ಒಂದು ಅಧಿಪತಿ ಸಹ ಆಗಿರುತ್ತಾರೆ. ಈ ದಿವಸ ನಮಗೆ ಸರ್ವಾರ್ಥ ಸಿದ್ಧಿ ಯೋಗ ಸಹ ಬಂದಿದೆ. ಇದು ನಾವು 5ನೇ ತಾರೀಕು ಆಚರಣೆ ಮಾಡ್ತೀವಿ ಈ ಪೂಜೆಯನ್ನು. ನಮಗೆ ಪೂಜೆ ಮಾಡುವಂಥ ಒಂದು ಸಮಯ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4:36 5:25 ಇರ್ತದೆ. ಆ ಸಮಯದಲ್ಲಿ ನೀವು ಬನ್ನಿ ಮರದ ಪೂಜೆ ಹಾಗೆ ಮನೆಯಲ್ಲಿ ಘಟಸ್ಥಾಪನೆ ಈ ಪೂಜೆಯನ್ನು ಸಹ ನೀವು ಮಾಡ್ಕೋಬಹುದು. ನಂತರದಲ್ಲಿ ನಮಗೆ ಪ್ರಾತಃ ಸಂಧ್ಯಾಕಾಲ ಬರ್ತದೆ. 6:13 9:33 ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು. ನಂತರದಲ್ಲಿ ನಮಗೆ ಯಾವುದು ಮುಹೂರ್ತ ಸಹ ಇರುವುದಿಲ್ಲ, ಡೈರೆಕ್ಟಾಗಿ ನಮಗೆ ಅಭಿಜಿತ್ ಮುಹೂರ್ತ ಬರ್ತದೆ. ಅಭಿಜಿತ್ ಮುಹೂರ್ತ ನಮಗೆ ಬೆಳಿಗ್ಗೆ 11:47 ಮಧ್ಯಾಹ್ನ 12:35 ನಮಗೆ ಇರ್ತದೆ. ಆ ಸಮಯದಲ್ಲಿ ಸಹ ಪೂಜೆ ಮಾಡ್ಕೋಬಹುದು. ಹಾಗೆ ನಂತರದಲ್ಲಿ ಅಮೃತ ಕಾಲ ಬೆಳಿಗ್ಗೆ 11:46 1:28 ಇರ್ತದೆ. ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು. ಆದರೆ ನಾವು ಬ್ರಾಹ್ಮಿ ಮುಹೂರ್ತ ಹಾಗೆ ಈ ಪ್ರಾತಃ ಸಂಧ್ಯಾ ಕಾಲದಲ್ಲಿ ಮಾಡುವಂಥದ್ದು ತುಂಬ ಒಂದು ಸೂಕ್ತವಾದದ್ದು. ಟೋಟಲಿ ಆಗಿ ನೀವು 5:25 ಸಹ ನೀವು ಪೂಜೆ ಮಾಡ್ಕೋಬಹುದು. ಇಲ್ಲವಾದಲ್ಲಿ 6:13 9:33 ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆ ನಮಗೆ ಸಂಜೆ ಒಂದು ಪೂಜೆ ಮಾಡುವ ಸಮಯ ಅಂದರೆ, ನಾವು ನವರಾತ್ರಿ ಅಂದ ಮೇಲೆ ಸಂಜೆ ಪೂಜೆಗೆ ಸಹ ನಾವು ಅಷ್ಟೇ ಪ್ರಾಮುಖ್ಯತೆ ನಾವು ಕೊಡಬೇಕು. ಸಂಜೆ ದೀಪಾರಾಧನೆ ಮಾಡಲಿಕ್ಕೆ ಸ್ತೋತ್ರಗಳನ್ನು ಹೇಳ್ಕೊಳ್ಳಿಕ್ಕೆ ನಮಗೆ 6:07 6:31 ನಮಗೆ ಗೋಧೂಳಿ ಸಮಯವಿರ್ತದೆ. ಆ ಸಮಯದಲ್ಲಿ ನೀವು ಈ ಮಂತ್ರ ಹಾಗೆ ದೀಪಾರಾಧನೆ ನೀವು ಮಾಡ್ಕೋಬಹುದು. ಕೆಲವರು ಮೊದಲನೇ ದಿವಸ ಕಲಶ ಸ್ಥಾಪನೆ ಮಾಡಲು ಒಂದು ಆಗಿಲ್ಲ ಅಂಥವರು ಈ 3ನೇ ದಿವಸ ಸಹ ನಾನು ತಿಳಿಸ್ಕೊಟ್ಟಿರುವಂಥ ಒಂದು ಬ್ರಾಹ್ಮಿ ಮುಹೂರ್ತ ಹಾಗೆ ಪ್ರಾತಃ ಸಂಧ್ಯಾ ಕಾಲದಲ್ಲಿ ನೀವು ಈ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬಹುದು. ಅಮ್ಮನವರಿಗೆ ಇಷ್ಟವಾದ ಬಣ್ಣ ಅಂದರೆ ಬೂದು ಬಣ್ಣ. ಸೊ ನೀವು ಬೂದು ಬಣ್ಣದ ಒಂದು ಬಟ್ಟೆಯನ್ನು ಹಾಕಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ಹಾಗೆ ದೇವಸ್ಥಾನಕ್ಕೆ ಸಹ ನೀವು ಹೋಗಿ ಬರಬಹುದು. ಹಾಗೆ ಈ ಅಮ್ಮನವರಿಗೆ ಇಷ್ಟವಾದ ಒಂದು ಹೂಗಳೆಂದರೆ ಕಮಲ್ದ ಹೂ ಎಲ್ಲ ಕಡೆ ಸಹ ಸಿಗ್ತದೆ. ಸೊ ನೀವು ಆ ಹೂಗಳಿಂದ ನೀವು ಅಲಂಕಾರ ಮಾಡಬಹುದು. ಒಂದು ವೇಳೆ ಸಿಕ್ಕಿದ್ದೇ ಇದ್ದಲ್ಲಿ, ಸಿಗಲಿಲ್ಲ ಅನ್ನೋದಾದರೆ ನೀವು ಸೇವಂತಿಗೆ ಹೂವು ಅಥವಾ ಮಲ್ಲಿಗೆ ಹೂಗಳಿಂದ ಸಹ ನೀವು ಅಲಂಕಾರವನ್ನು ಮಾಡ್ಬೋದು, ಸುವಾಸನೆ ಭರಿತ ಹೂ. ಹಾಗೆ ಪ್ರಸಾದಕ್ಕೆ ಅನ್ನೋದಾದರೆ ಹಾಲಿನಿಂದ ಮಾಡಿದ ಪ್ರಸಾದ, ನೀವು ಹಾಲಿನ ಒಂದು ಖೀರು ಮಾಡಬಹುದು, ರಸಾಯನ ಮಾಡಬಹುದು. ಈ ಥರ ನೀವು ಹಾಲಿನಿಂದ ಪ್ರಸಾದ ರೂಪವಾಗಿ ಮಾಡಿ ನೀವು ಪ್ರಸಾದಕ್ಕೆ ಇಡಬೇಕು. ನೀವು ಖಾಲಿ ಹಾಲಿಗೆ ಬಾದಾಮಿ, ಕಲ್ಸಕ್ಕರೆ ಹಾಗೆ ಸ್ವಲ್ಪ ಕೇಸರಿಗಳನ್ನು ಸಹ ನೀವು ಕೇಸರಿ ದಳವನ್ನು ಹಾಕಿ ಸಹ ನೀವು ಪ್ರಸಾದ ರೂಪವಾಗಿ ಇಡಬಹುದು. ಮಂತ್ರ ಅನ್ನೋದಾದರೆ ಓಂ ದೇವಿ ಚಂದ್ರಘಂಟಾಯ ನಮಃ, ಓಂ ದೇವಿ ಚಂದ್ರಘಂಟಾಯ ನಮಃ ಅಂತ ಸಹ ನೀವು ಹೇಳ್ಕೋಬಹುದು. ಇಲ್ಲವಾದಲ್ಲಿ ಪಿಂಡಜ ಪ್ರವರಾರುಢ ಚಂದ್ರಕೋಪಾಸ್ತ್ರ ಕೈರ್ಯುತಾತ್ ಪ್ರಸಾದ ತನುತೆ ಮಧ್ಯಮ ಚಂದ್ರಗಂಟೇತಿ ವಿಶ್ರುತ ಅಂತ ಸಹ ನೀವು ಮಂತ್ರವನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬಹುದು. ಈ ಮಂತ್ರವನ್ನು ನೀವು 11 ಸಲ ಅಥವಾ 108 ಸಲ ನೀವು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ರಂಗೋಲಿ ಅಂತ ಒಂದು ವಿಷಯಕ್ಕೆ ಬಂದರೆ, ಶುಕ್ರ ಗ್ರಹಕ್ಕೆ ಸಂಬಂಧಿಸಿದಂತೆ ನಾನು ನಿಮಗೆ ಒಂದು ರಂಗೋಲಿಯನ್ನು ತಿಳಿಸ್ಕೊಳ್ತಾ ಇದ್ದೇನೆ. ಸ್ಟಾರ್ ರಂಗೋಲಿ ಅದು. ಇದಕ್ಕೆ ನೀವು ಈ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕಂದ್ರೆ, 7 ಚುಕ್ಕಿ 6 5 2 1 ಈ ಥರ ಮಧ್ಯ ಚುಕ್ಕಿಗಳನ್ನು ಇಟ್ಟು ನೀವು ಈ ರಂಗೋಲಿಯನ್ನು ಹಾಕಬೇಕು. ಹಾಗೆ ಅದರಲ್ಲಿ ನೀವು ಬಣ್ಣಗಳನ್ನು ಸಹ ನೀವು ತುಂಬಬಹುದು. ಯಾವ ರೀತಿ ಅದು ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರಬಹುದು. ಈ ರಂಗೋಲಿ ಮೇಲೆ ನೀವು ಎಷ್ಟು ಒಂದು ಕಾಮಾಕ್ಷಿ ದೀಪವನ್ನು ನೀವು ಸಹ ಒಂದು ದೀಪಾರಾಧನೆ ಮಾಡಬಹುದು. ಕಾಮಾಕ್ಷಿ ದೀಪವನ್ನು ಇಟ್ಟು ನೀವು ರಂಗೋಲಿಗೆ ಎಷ್ಟೇ ಬಣ್ಣಗಳನ್ನು ತುಂಬಿಸಿದ್ರು ಸಹ
ಅರಿಶಿನ ಕುಂಕುಮದಿಂದ ನಾವು ಅಲಂಕಾರ ಮಾಡೋದನ್ನು ಮಾತ್ರ ಮರೆಯಬಾರ್ದು. ಸೊ ನೀವು ನೋಡ್ತಾ ಇರ್ಬೋದು, ಮಧ್ಯದಲ್ಲಿ ನಾನು ಅರಿಶಿನ ಕುಂಕುಮವನ್ನು ಸಹ ಇಟ್ಟಿದ್ದೇನೆ. ನೋಡಲು ಸಹ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಚಂದ್ರಘಂಟ ಅಮ್ಮನವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಕುಷ್ಮಾಂಡ ಅಮ್ಮನವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ ಯು.